ಗಾಯ್ಸ್ ಏನೋ ಪರೀಕ್ಷೆ ಅಂದೆ ತಿರುವಣ್ಣಾಮಲೆಗೆ ನಮ್ಮ ಫ್ಯಾಮಿಲಿ ಜೊತೆ ನಾವು ಹೋಗ್ತಿದ್ದೀವಿ. ನಾನು ಅಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಆ್ಯಪು ನಾವು ಹೋಗ್ತಿದ್ದೀವಿ ನೋಡೋಕ್ಕೆ. ನಾವು ಇವಾಗ ನಿದ್ದೆ ಮಾಡಿಬಿಟ್ಟಿದ್ದೆ, ಎದ್ದೆ ಹೋಗ್ತಿದ್ವಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನೋಡ್ಬಿಡ್ಬೇಕು. ಹೋಗ್ತಿದ್ದೀವಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸೀಟ್ ತೊಗೊಬಿಟ್ಟು ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗಾಯ್ಸ್ ನಿದ್ದೆ ಬೇರೆ ಎಳಿತಿದ್ದೆ, ಸಖತ್ತ ಎಳಿತಿದ್ದೆ ನಿದ್ದೆ. ಗೈಸ್ ಟೈಮ್ 7 ಗಂಟೆ ಸ್ನಾನ ಆಯಿತು, ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ. ಇವಾಗ ಜಸ್ಟು ನಮ್ಮಪ್ಪ ತಂದ್ಕೊಂಡಿದ್ದೀವಿ ಜ್ಯೂಸ್ ಕೊಟ್ಬಿಟ್ಟೆ ನೆಕ್ಸ್ಟ್ ಫುಲ್ ಔಡದಿಂದ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಆಚೆ ಇಲ್ಲಿ ವಾಶ್ರೂಮ್ ಬಂದಿದೆ, ವಾಶ್ರೂಮ್ ಮಾಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ನೋಡೋಣ ಮುಂದೆ. ಊಟ ಅಲ್ಲಿ ತೋರಿಸ್ತೀನಿ ನಿಮ್ಗೆ ವ್ಲಾಗು. ವಾಶ್ರೂಮ್ ಅಜ್ಜನ್ ಹೋಗಿ ವಾಶ್ರೂಮ್ ಮಾಡ್ಬಿಟ್ಟು ಬಂದ್ಬಿಡೋಣ. ಬಂದಾಯ್ತು ರಾಜಗೋಪಾಲ. ಇವಾಗ ಒಂದು ರೂಮ್ ಬುಕ್ ಮಾಡಿಬಿಟ್ಟು ಫೈನಲಿ ಬಂದಾಯ್ತು. ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಡೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು ಗಿರಿವರ ಸುತ್ತಕ್ಕೆ. ನೋಡೋಣ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ವ್ಲಾಗ್ ಮುಗಿಸೋಣ ಅಂತ ಇದ್ದೀನಿ ನಾನು. ನನಗೂ ಸಖತ್ ಫುಲ್ ಟಯರ್ಡ್ ಆಗಿಬಿಡ್ತು. ಬನ್ನಿ ನೋಡೋಣ. ಗಾಯ್ಸ್ ಟೈಮು 12:46 ಟೈಮು, ಮಿಡ್ ನೈಟು. ಹೆಂಗೋ ರೂಮ್ ಮಾಡೈತಿ. ಇವಾಗ ಸ್ನಾನ ಮಾಡಿಬಿಟ್ಟು ಗಿರಿವರ ಸುತ್ತಕ್ಕೆ ಹೋಗ್ಬೇಕು ಗೈಸ್. ಹೋಗೋಣ ಜಲ್ದಿ. ನಿದ್ದೆ ಬೇರೆ ಬರ್ತಾನೆ ಇದೆ ಕಣ್ಣಲ್ಲಿ ನೋಡಿ ಗೈಸ್. ಫುಲ್ ಸಖತ್ ನಿದ್ದೆ, ಮೂತಿಗಿದ್ದು ಫುಲ್ ಡಲ್ ಆಗ್ಬಿಡಿಸು. ಆಹಾ ಇವಾಗ ಬೊಟ್ಟಿಕಾಗಿ ಬಂದ್ರು. ದೇವ್ರ ಬೊಟ್ಟಿಕಾಯ್ತು, ಹೋಗ್ಬೇಕಲ್ಲಿ. ದೇವ್ರ ಅಲ್ಲೇ ಇದೆ ನೋಡಿ ಗೈಸ್. ಅರುಣಾಚಲೇಶ್ವರ ಅಲ್ಪಾಸು ಬಾಮಲೆ ಗೈಸ್ ಟೈಮು 2:25. ಅರ್ಧ ಬಣ್ಣ ಖಾಲಿ ಮಾಡಿದ್ದೆ. ಇವಾಗ ಅರ್ಧ ಬಣ್ಣ ಆಯ್ತು ಅಂದರೆ ಗಿರಿವಾರ ಸುತ್ತಕ್ಕೆ ಹೋಗ್ಬೇಕು. ಪಾದಯಾತ್ರೆ ಮಾಡಕ್ಕೆ ಹೋಗ್ಬೇಕು ಗೈಸ್. ಬನ್ನಿ ಇವಾಗ ಮುಂದೆ ಹೋಗಿದ್ಯೋ ಓಂ ಅಣ್ಣಾಮಲೈ ಪೋಟ್ರಿ ಪೋಟ್ರಿ, ಓಂ ಅರುಣಾಚಲಮೇ ಪೋಟ್ರಿ ಪೋಟ್ರಿ, ಓಂ ಅರುಣಾಚಲಮೇ ಪೋಟ್ರಿ ಪೋಟ್ರಿ, ಓಂ ಅಣ್ಣಾ. ಹೋದಲ್ಲ ಸ್ವಾಮಿ ಲಾಸ್ಟ್ ಮಕ್ಕ ಪುಚ್ಚು. ಇವಾಗ ತುಂಬ ಜನಕ್ಕೆ ದಾನ ಮಾಡಾಯಿತು. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ರು. ಏನಿಲ್ಲ, ಒಂದು ಸಬ್ಸ್ಕ್ರೈಬು, ಒಂದು ಫಾಲೋ, ಲೈಕ್ ಮಾಡಿ. ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಇನ್ನು ಮುಂದೆ ತುಂಬ ಕಡೆ ದೇವ್ರಿಗೆ ಹೋಗೋ ಪ್ಲ್ಯಾನ್ಸ್ಗಳು ತುಂಬ ಜಾಗ ಇದೆ ನಂದು.
ಹೋಗ್ಬೇಕು. ಇವತ್ತು ಏನು ಮಾತಾಡೋ ಗೊತ್ತಾಗ್ತಿಲ್ಲ, ಫಸ್ಟ್ ಲಾಗು ಒಂಥರ ನರ್ವಸ್ ಆಗ್ತಿದೆ. ಆದರೂ ನಾನು ಮಾಡ್ತಿದ್ದೀನಿ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಟೈಮು 3:09. ಸಕ್ಕತ್ತ ನಿದ್ದೆ ಬೇರೆ ಬರ್ತಿದೆ ನನಗಂತೂ. ನನಗೆ ಕಾಲು ಬೇರೆ ನೋವು. 3 ದಿನದಿಂದ ಕ್ಲೀನಾಗಿ ರೆಗ್ಯುಲರ್ ನಿದ್ದೆ ಬೇರೆ ಮಾಡ್ತಿದ್ದಿಲ್ಲ. ಫುಟ್ಬಾಲ್ ಬ್ಯುಸಿಯಲ್ಲಿದ್ದೆ. ಸಕ್ಕತ್ತ ಸುಸ್ತು ಬೇರೆ ಆಗ್ತಿದೆ. ಏನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಡೀತಿದ್ದೀನಿ. ನಡೀತಾನೇ ಇದ್ದೀನಿ. ಸಕ್ಕತ್ತ ಕೈ ಕಾಲೆಲ್ಲ ಬಾಡಿ ಇವಾಗ ಏನು ಜಸ್ಟ್ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಅಷ್ಟಿಗೆ ಸುಸ್ತಾಗ್ಬಿಡ್ತು. ನಮ್ಮ ಅಪ್ಪ ಅಮ್ಮ ಇನ್ನೂ ನಡೀತಿದ್ದಾರೆ. ನೆಕ್ಸ್ಟ್ ಗ್ರೇಟ್ ನಮ್ಮ ಅಪ್ಪ ಅಮ್ಮ. ಕೈಲಿ ನಡೆಯೋಕ್ಕಾಗಲ್ಲ ಅಂತ ಅನ್ಕೊಬಿಟ್ಟೆ. ಇಲ್ಲಿ ನೋಡಿ ಒಂದನ್ನ ಹೆಂಗೆ ನಡೀತಿದೆ, ಹೆಂಗೆ ಮಾಡ್ತಿದ್ದಾರೆ. ಟೈಮ್ 8 ಗಂಟೆ. ಇವಾಗ ಜಸ್ಟ್ ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಇವಾಗ ಬಂದಿದ್ದಾರೆ ದೇವಸ್ಥಾನ ಹೋಗಲ್ಲ. ಕನ್ನಡಿ ಗೈಸ್ ಫುಲ್ ರೆಡ್ ಆಗ್ಬಿಡ್ತು. ನೈಟ್ ಎಲ್ಲ ನಿದ್ದೆ ಏನಿಲ್ಲ. ಅಷ್ಟು ನಡೆದಿರೋದು. ನೋಡಿ ದೇವಸ್ಥಾನ ಬಂದಿದ್ದೀರಿ ಗಾಯ್ಸ್. ಪ್ರತಿಯೊಬ್ರು ಅರುಣಾಚಲೇಶ್ವರಕ್ಕೆ ಬನ್ನಿ, ತಮಿಳ್ನಾಡಿಗೆ ಒಳ್ಳೇದಾಗುತ್ತೆ. ನಾವೇನ್ ಅನ್ಕೊಂತೀವ, ನಾವೇನ್ ಅನ್ಕೊಂತೀರ ಆ ಕೆಲಸ ಪಕ್ಕ ಭಗವಂತ ಮುಗಿಸ್ಕೊಡ್ತಾನೆ. ಪ್ರತಿಯೊಬ್ರು ಫ್ಯಾಮಿಲಿ ಸಮೇತ ಬನ್ನಿ. ನಿಮ್ಗೆ ಏನು ಕೋರಿಕೆ ಇದೆಯೋ ಆ ಕೋರಿಕೆ ದೇವ್ರ ಹತ್ರ ಹೇಳಿ. ಅರುಣಾಚಲ ದೇವರು ಈಶ್ವರ ನಡ್ಸ್ಕೊಡ್ತಾರೆ. ಬನ್ನಿ ಪ್ರತಿಯೊಬ್ರು ಗೈಸ್, ಪ್ರತಿಯೊಬ್ರು ಬನ್ನಿ ಅಂತ ಕೇಳ್ಕೊತಿರೋದು ನಾನು ಅಷ್ಟೇ. ನೋಡಿ ಇಲ್ಲಿ ಪಾಯಿಂಟ್ ನಿಂತಿದಾರಲ್ಲ ಗೊತ್ತಾ, ಇಲ್ಲಿ ಮಾರ್ಕ್ ಹಾಕಿದಾರಲ್ಲ, ಅಲ್ಲಿ ಮಾರ್ಕ್ ಅಲ್ಲಿ ನಿಂತ್ಕೊಂಡ್ರೆ 9 ಗೋಪುರ ಕಾಣಿಸುತ್ತೆ. ತಿರುವಣ್ಣಾಮಲೈ ದೇವಸ್ಥಾನದ್ದು 9 ಗೋಪುರ ಕಾಣಿಸುತ್ತೆ. ನೋಡಿ ಈ ಗೋಪುರ ಈ ಕ್ಯೂವಲ್ಲಿ ಬರಬೇಕು. ಈ ಕ್ಯೂವಲ್ಲಿ ಬಂದರೆ ಪ್ರತಿಯೊಬ್ಬರು 9 ಗೋಪುರನ ಇಲ್ಲಿ ನಿಂತ್ಕೊಂಡ್ರೆ ಕಾಣುತ್ತೆ. 9 ಗೋಪುರ ಕಾಣುತ್ತೆ. ಪ್ರತಿಯೊಬ್ಬರು ನೋಡಬೇಕು. ನೋಡಿ ಇದು ಕಟ್ಟಿದ್ದಾರೆ, ತೊಟ್ಲು ಕಟ್ಟಿದ್ದಾರೆ. ಏನೋ ಅರ್ಕೆ ಇದ್ರೆ ತೊಟ್ಲು ಕಟ್ಬೋದು ಇಲ್ಲಿ, ಮಕ್ಕಳು ಮರಿಯಾಗಕ್ಕೆ. ಅದಕ್ಕೋಸ್ಕರ ತೊಟ್ಲು ಕಟ್ಟಿದ್ದಾರೆ. ಪ್ರತಿಯೊಬ್ಬರು ನೋಡಿ. ಗೈಸ್ 1 2 3 ಇಲ್ಲಿ ಒಂದು ಚಿಕ್ಕದು 4 5 6 ಅಲ್ಲೊಂದಿದೆ 7 ಆಮೇಲೆ 8 9 9 ಗೋಪುರ ಇದೆ ಗೈಸ್. ಇಲ್ಲಿ ಬಂದು ನೋಡಿದ್ರೆ 9 ಗೋಪುರ ಸಿಗುತ್ತೆ ನಿಮ್ಗೆ. ನೋಡಿ ಗಾಯ್ಸ್, ತಿರುವಣ್ಣಾಮಲೈ ದೇವಸ್ಥಾನದಲ್ಲಿ 9 ಗೋಪುರ ಇದೆ. ನಾನು ಅವಾಗಲೇ ಮಾರ್ಕ್ ಹಾಕಿದ್ದೆ ಗೊತ್ತಾ. ಅಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬರು ನಿಂತ್ಕೊಂಡು ನೋಡಿದ್ರೆ 9 ಗೋಪುರ ಕಾಣಿಸುತ್ತೆ. ಪ್ರತಿಯೊಬ್ಬರು ಬಂದಾಗ ಇದನ್ನ ಖಂಡಿತ ನೋಡಿ, ಒಳ್ಳೇದಾಯ್ತು. ಬಂದು ಖಂಡಿತ ನೋಡಿ ಗೈಸ್. ಇಲ್ಲಿ ನೋಡಿ ದೇವಸ್ಥಾನದ್ದು ಇದೇ ಬ್ಲೂ ಪ್ರಿಂಟು. ನೋಡಿ ಪ್ರತಿಯೊಂದು ದೇವಸ್ಥಾನ ಪ್ರತಿಯೊಂದು ಗೋಪುರನೂ ಬಂದಿದೆ. ಪ್ರತಿಯೊಬ್ಬರು ನೋಡಿ. ನಮ್ಮ ತಮಿಳ್ನಾಡು ಗಿರಿವಳ ಹೆಂಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಗಾಯ್ಸ್, ತಿರುವಣ್ಣಾಮಲೈ ಪ್ರತಿಯೊಂದು ದೇವಸ್ಥಾನ ಕಂಪ್ಲೀಟ್ ಆಯ್ತು. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮಲೆನೂರಿಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ. ಬಾಯ್.